ನಮಸ್ಕಾರ. ಸಾಮಾನ್ಯವಾಗಿ ನಾವು ಏನನ್ನಾದರೂ ಕಲಿಯುವಾಗ ಒಂದು ನಿರ್ದಿಷ್ಟ ಸ್ಪಷ್ಟತೆಯ ನಿರೀಕ್ಷೆ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಎಲ್ಲವೂ ನಮಗೆ ತಕ್ಷಣ ಅರ್ಥ ಆಗ್ಬಿಡ್ಬೇಕು ಅಂತ. ನಿಜ. ಉದಾಹರಣೆಗೆ, ಈಗ ಮೂಳೆ ಮುರಿದಾಗ ನಾವು ವೈದ್ಯರ ಬಳಿ ಹೋದರೆ ಅವರು ಎಕ್ಸ್ರೇ ತೆಗೆದು ನೋಡಿ ಇಲ್ಲಿಯೇ ಮೂಳೆ ಮುರಿದಿದೆ ಅಂತ ಸ್ಪಷ್ಟವಾಗಿ ತೋರಿಸ್ತಾರೆ. ಅಲ್ಲಿ ಯಾವುದೇ ಗೊಂದಲ ಇರಲ್ಲ. ಕಪ್ಪು ಮತ್ತು ಬಿಳುಪಿನಷ್ಟೇ ನಿಖರ. ಅದೇ, ಆ ಎಕ್ಸ್ರೇ ಯಂತ್ರ ಎಲ್ಲವನ್ನೂ ನಮ್ಮ ಕಣ್ಣು ಮುಂದಿಡುತ್ತೆ. ಆಧುನಿಕ ಜಗತ್ತಿನಲ್ಲಿ ಬೆಳೆದ ನಮಗೆ ಪ್ರತಿಯೊಂದಕ್ಕೂ ಇಂಥದ್ದೇ ಒಂದು ತಕ್ಷಣದ ಉತ್ತರ ಸಿಗ್ಬೇಕು ಅನ್ನೋ ಮನಸ್ಥಿತಿ ಬೆಳೆದುಬಿಟ್ಟಿದೆ. ನಿಜ ಹೇಳಿದ್ರಿ. ಆದ್ರೆ ನಾವು ಜೀವನದ ಆಳವಾದ ಪ್ರಶ್ನೆಗಳನ್ನ ಅಥವಾ ಪ್ರಾಚೀನ ಆಧ್ಯಾತ್ಮಿಕ ಪಠ್ಯಗಳನ್ನ ಓದುವಾಗ ಆ ಸ್ಪಷ್ಟತೆಯ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದನ್ನ ನಿಲ್ಸ್ಬಿಡುತ್ತೆ. ಹೌದು ಹೌದು, ಕಂಪ್ಲೀಟ್ ಆಗಿ ನಿಂತು ಹೋಗುತ್ತೆ. ಅದಕ್ಕೆ ಕಾರಣ ಕೂಡ ಇದೆ. ಏನಂದ್ರ, ಮನುಷ್ಯರ ಮೆದುಳು ಯಾವಾಗ್ಲೂ ಮಾಹಿತಿಯನ್ನ ಸುಲಭವಾಗಿ ವರ್ಗೀಕರಿಸೋಕೆ, ಅಂದ್ರೆ ಪ್ರತಿಯೊಂದನ್ನು ಪ್ರತ್ಯೇಕ ಪೆಟ್ಟಿಗೆಗಳಲ್ಲಿ ಹಾಕಿ ಲೇಬಲ್ ಅಂಟಿಸೋಕೆ ಹಂಬಲಿಸುತ್ತೆ. ಸರಿ, ಎಲ್ಲದಕ್ಕೂ ಒಂದು ಡೆಫಿನಿಷನ್ ಬೇಕು ನಮಗೆ. ಖಂಡಿತ. ಆದ್ರೆ ವಾಸ್ತವದ ಆಳ, ಅದರಲ್ಲೂ ಮಾನವ ಸಂಬಂಧಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳು ಆ ರೀತಿ ಕಪ್ಪು ಬಿಳುಪಿನ ಚೌಕಟ್ಟಿಗೆ ಒಳಪಡಲ್ಲ. ಅಲ್ಲಿ ಬರೀ ಆ ಬೂದು ಬಣ್ಣದ ಛಾಯೆಗಳು, ಬಿಡಿಸಲಾಗದ ನಿಗೂಢತೆಗಳು ತುಂಬಿರುತ್ತೆ. ಸ್ಪಷ್ಟತೆ ಅನ್ನೋದು ಅಲ್ಲಿ ಒಂದು ಸಿದ್ಧ ಉತ್ತರ ಆಗಿರಲ್ಲ. ಬದಲಾಗಿ ನಾವು ಹುಡುಕಿ ಕಂಡುಕೊಳ್ಳಬೇಕಾದ ಒಂದು ಸುದೀರ್ಘ ಪಯಣ ಆಗಿರುತ್ತೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಕೇಂದ್ರಬಿಂದು ಕೂಡ ಇದೇ ನಿಗೂಢತೆ ಮತ್ತು ಮನುಷ್ಯನ ತಿಳುವಳಿಕೆಯ ಹಂತಗಳ ಬಗ್ಗೆನೇ ಇದೆ. ಹೌದು, ಇಂದಿನ ನಮ್ಮ ಮೂಲಗಳು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಖಂಡಿತ. ನಾವಿಂದು ಯೋವಾನ 15ನೇ ಅಧ್ಯಾಯದ 9ರಿಂದ 17ರ ಪ್ರಾಚೀನ ಬೈಬಲ್ ವಾಕ್ಯಗಳು ಹಾಗೂ ಯೋವಾನ 16ನೇ ಅಧ್ಯಾಯದ 17-18ರ ಆಧಾರದ ಮೇಲೆ ಬರೆಯಲ್ಪಟ್ಟ ಒಂದು ತಾತ್ವಿಕ ವಿಶ್ಲೇಷಣೆಯನ್ನ ಮುಂದಿಟ್ಟುಕೊಂಡು ಚರ್ಚಿಸ್ತಾ ಇದ್ದೀವಿ. ಮೇಲ್ನೋಟಕ್ಕೆ ನೋಡಿದ್ರೆ ಇದೊಂದು ಕೇವಲ ಧಾರ್ಮಿಕ ಬೋಧನೆಯಂತೆ ಕಾಣಬಹುದು ಅಲ್ವಾ? ಹೌದು, ಹಾಗೆ ಅನ್ಸುತ್ತೆ. ಆದರೆ ಈ ಪಠ್ಯಗಳ ಒಳಹುಕ್ಕಾಗ ಅತ್ಯುನ್ನತ ಅಧಿಕಾರದಲ್ಲಿರುವ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ತನ್ನ ಸೇವಕರನ್ನ ಕೆಲಸದಿಂದ ತೆಗೆದು ಅವರನ್ನ ತನ್ನ ಗೆಳೆಯರನ್ನಾಗಿ ನೇಮಿಸಿಕೊಳ್ಳುವ ಕಥೆ ಇದು. ಅಷ್ಟೇ ಅಲ್ಲ, ಆ ನಂತರ ಬೇಕೆಂದೇ ಅವರನ್ನ ತೀವ್ರ ಗೊಂದಲಕ್ಕೆ ದೂಡುವ ಒಂದು ಅದ್ಭುತವಾದ ತಾತ್ವಿಕ ಪ್ರಕ್ರಿಯೆ ಇಲ್ಲಿ ಅನಾವರಣಗೊಳ್ಳುತ್ತೆ. ನಿಜ. ಹಾಗಾಗಿ ಈ ಪಠ್ಯಗಳನ್ನ ಕೇವಲ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಕಟ್ಟಿಹಾಕುವುದು ಸರಿಯಲ್ಲ ಅಲ್ವಾ? ಖಂಡಿತವಾಗಿಯೂ ಅಲ್ಲ. ಈ ಮೂಲಗಳನ್ನ ನಾವು ಒಂದು ದಾರ್ಶನಿಕ ದೃಷ್ಟಿಕೋನದಿಂದ ನೋಡಿದಾಗ ಇದು ಮನುಷ್ಯನ ಅರಿವು, ವಿನಯ ಮತ್ತು ಜೀವನದ ಅತಿ ದೊಡ್ಡ ರಹಸ್ಯಗಳನ್ನ ನಾವು ಹೇಗೆ ಎದುರಿಸ್ತೀವಿ ಅನ್ನೋದರ ಬಗ್ಗೆ ಇರುವ ಅತ್ಯಂತ ಪ್ರಬಲವಾದ ಮಾನಸಿಕ ಪಾಠ. ಅಂದ್ರೆ ಅಧಿಕಾರ, ಪ್ರೀತಿ, ಗೊಂದಲ ಮತ್ತು ನಂಬಿಕೆ, ಈ 4 ಅಂಶಗಳು ಮಾನವನ ಅಸ್ತಿತ್ವದೊಂದಿಗೆ ಹೇಗೆ ಹೊಣೆದುಕೊಂಡಿವೆ ಅಂತ. ಹೌದು, ನಮ್ಮ ಮೂಲಗಳು ಇದನ್ನೇ ಬಹಳ ಸುಂದರವಾಗಿ ಬಿಡಿಸಿಡ್ತವೆ. ಹಾಗಾದ್ರೆ ಆ ಮೊದಲನೇ ಅಂಶದಿಂದಲೇ ಆರಂಭಿಸೋಣ. ಯೇಸು ತನ್ನ ಶಿಷ್ಯರಿಗೆ ನೀಡುವ ಆ ಒಂದು ಪ್ರಮುಖ ಆಜ್ಞೆ ನಮ್ಮ ಮೂಲದಲ್ಲಿ ಹೀಗಿದೆ: ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತ. ಕೇಳಲು ಇದು ಬಹಳ ಸರಳವಾದ, ಆದರ್ಶಪ್ರಾಯವಾದ ಮಾತಿನಂತೆ ಕಾಣುತ್ತೆ. ಹೌದು, ಆದರೆ ಈ ಮಾತಿನ ಹಿಂದಿರುವ ಆಳವನ್ನ ಮೂಲಪಠ್ಯವು ಬಹಳ ವಿಭಿನ್ನವಾಗಿ ವಿವರಿಸುತ್ತೆ. ಗೊತ್ತಾ, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ ಅಂತದು ಹೇಳುತ್ತೆ. ನಿಜ. ಇಲ್ಲಿ ಕೇವಲ ಭಾವನಾತ್ಮಕ ಪ್ರೀತಿಯ ಬಗ್ಗೆ ಪ್ರಸ್ತಾಪ ಇಲ್ಲ. ಬದಲಾಗಿ ಪ್ರೀತಿಯು ಹೇಗೆ ಒಂದು ಬಲಿದಾನದ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದರ ವಿವರಣೆ ಇದೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಅಧಿಕಾರದ ಸ್ವರೂಪದಲ್ಲಿ ಆಗುವ ದಿಢೀರ್ ಬದಲಾವಣೆ. ಮೊದಲ ಶತಮಾನದ ಆ ಕಾಲಘಟ್ಟವನ್ನ ಒಮ್ಮೆ ನಾವು ಕಲ್ಪಿಸಿಕೊಳ್ಳಬೇಕು. ಸರಿ, ಆ ಕಾಲದ ಸಾಮಾಜಿಕ ವ್ಯವಸ್ಥೆ. ಹೌದು, ಯಜಮಾನ ಮತ್ತು ದಾಸನ ನಡುವಿನ ಸಂಬಂಧ ಕೇವಲ ಆಜ್ಞೆ ಮತ್ತು ಪಾಲನೆಯ ಮೇಲೆ ನಿಂತಿರುತ್ತಿತ್ತು. ಯಜಮಾನ ಹೇಳಿದ್ದನ್ನ ದಾಸ ಮಾಡಬೇಕು ಅಷ್ಟೇ. ಬೇರೆ ಪ್ರಶ್ನೆ ಕೇಳೋ ಹಾಗಿಲ್ಲ. ಖಂಡಿತ. ಆ ಕೆಲಸದ ಹಿಂದಿನ ಉದ್ದೇಶವೇನು, ದೊಡ್ಡ ಯೋಜನೆಯೇನು ಅನ್ನೋದು ದಾಸನಿಗೆ ತಿಳಿಯುವ ಅಗತ್ಯವೂ ಇರಲಿಲ್ಲ, ಆ ಅಧಿಕಾರವೂ ಇರಲಿಲ್ಲ. ಆದರೆ ಇಲ್ಲಿ ಯೇಸು, ನಾನು ಇನ್ನು ಮುಂದೆ ನಿಮ್ಮನ್ನ ದಾಸರೆಂದು ಕರೆಯುತ್ತಿಲ್ಲ, ಗೆಳೆಯರೆಂದು ಕರೆಯುತ್ತೇನೆ ಎನ್ನುತ್ತಾರೆ. ಬದಲಾಗಿ ನನ್ನ ತಂದೆಯಿಂದ ನಾನು ಕೇಳಿದ್ದನ್ನೆಲ್ಲ, ಅಂದ್ರೆ ಬ್ರಹ್ಮಾಂಡದ ಅತ್ಯಂತ ಆಳವಾದ ರಹಸ್ಯಗಳನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಓ, ಜ್ಞಾನ ಮತ್ತು ರಹಸ್ಯಗಳನ್ನ ಹಂಚಿಕೊಳ್ಳೋದು ಸಮಾನತೆಯ ಅತಿ ದೊಡ್ಡ ಸಂಕೇತ ಅಲ್ವಾ? ಖಂಡಿತ.
ಇದೊಂದು ರೀತಿ ಸಂಪೂರ್ಣವಾಗಿ ಅನಿರೀಕ್ಷಿತವಾದ ಬೆಳವಣಿಗೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇಂದಿನ ನಮ್ಮ ಕಾರ್ಪೊರೇಟ್ ಜಗತ್ತಿನ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಸರಿ, ಹೇಳಿ. ಕಲ್ಪಿಸ್ಕೊಳ್ಳಿ, ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಉದ್ಯೋಗಿ ಇದ್ದಾನೆ. ಅವನ ದಿನಚರ್ಯ ಕೇವಲ ಫೈಲ್ ಮಾಡೋದು, ಮೇಲಧಿಕಾರಿ ಹೇಳಿದ್ದನ್ನ ಕೇಳೋದು ಅಷ್ಟೇ. ಆತನಿಗೆ ಕಂಪನಿಯ ಭವಿಷ್ಯದ ಬಗ್ಗೆ ಏನೂ ಗೊತ್ತಿರಲ್ಲ. ನಿಜ. ಕಂಪನಿಯ ವಾರ್ಷಿಕ ವಹಿವಾಟು, ಭವಿಷ್ಯದ ಬಂಡವಾಳ ಹೂಡಿಕೆ, ಇಂತಹ ಯಾವ ರಹಸ್ಯಗಳು ಅವನಿಗೆ ತಿಳಿದಿರಲ್ಲ. ಇದ್ದಕ್ಕಿದ್ದಂತೆ ಆ ಕಂಪನಿಯ ಸಿಇಒ ಖುದ್ದಾಗಿ ಬಂದು ಆ ಸಾಮಾನ್ಯ ಉದ್ಯೋಗಿಯನ್ನ ಬೋರ್ಡ್ರೂಮ್ಗೆ ಕರೆದೊಯ್ದು, ಇಂದಿನಿಂದ ನೀನು ಕೇವಲ ಉದ್ಯೋಗಿಯಲ್ಲ, ನನ್ನ ಪೂರ್ಣ ಪಾಲುದಾರ ಅಂತ ಹೇಳಿದ್ರೆ ಹೇಗಿರುತ್ತೆ? ಅರೇ, ಅದು ನಿಜಕ್ಕೂ ಅದ್ಭುತವಾದ ಭಾವನೆ. ಕಂಪನಿಯ ಭವಿಷ್ಯದ ಆಗುಹೋಗುಗಳೆಲ್ಲವನ್ನೂ ನಿನ್ನ ಮುಂದಿಡ್ತಾ ಇದ್ದೀನಿ ಅಂತ ಆ ಸಿಇಒ ಹೇಳಿದಾಗ ಆ ಉದ್ಯೋಗಿಯ ಮೇಲಿನ ಅಧಿಕಾರದ ದಬ್ಬಾಳಿಕೆ ಮಾಯವಾಗಿ ಅಲ್ಲಿ ಅತೀವ ಜವಾಬ್ದಾರಿ ಮತ್ತು ಸಮಾನತೆಯ ನಂಬಿಕೆ ಹುಟ್ಕೊಳ್ಳುತ್ತಲ್ವಾ? ಆ ಹೋಲಿಕೆ ಇಲ್ಲಿನ ಪರಿಸ್ಥಿತಿಗೆ ಸರಿಯಾಗಿ ಕನ್ನಡಿ ಹಿಡಿಯುತ್ತೆ. ಆ ಉದ್ಯೋಗಿಗೆ ಆ ಕ್ಷಣದಲ್ಲಿ ಕೇವಲ ಖುಷಿಯಾಗಲ್ಲ, ಬದಲಿಗೆ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರಲ್ಲ ಅನ್ನೋ ಒಂದು ರೀತಿಯ ವಿನಯ ಮತ್ತು ಆಳವಾದ ಗೌರವ ಮೂಡುತ್ತೆ. ರಹಸ್ಯಗಳನ್ನ ಮುಕ್ತವಾಗಿ ತೆರೆದಿಡುವುದು ಆಡಳಿತದ ಲಕ್ಷಣವಲ್ಲ, ಅದು ನಿಕಟತೆಯ ಮತ್ತು ಗೆಳೆತನದ ಅತ್ಯುನ್ನತ ಲಕ್ಷಣ. ನಿಜ. ಯಜಮಾನ ಸೇವಕನ ಸಂಬಂಧವು ಭಯದ ತಳಪಾಯದ ಮೇಲೆ ನಿಂತಿರುತ್ತೆ. ಆದ್ರೆ ಯೇಸು ಆ ಭಯದ ತಳಪಾಯವನ್ನ ಕಿತ್ತುಹಾಕಿ ಪ್ರೀತಿ ಮತ್ತು ಮುಕ್ತ ಹಂಚಿಕೆಯ ಮೂಲಕ ಹೊಸ ಸಂಬಂಧವನ್ನ ಕಟ್ತಿದ್ದಾರೆ. ಆದ್ರೆ ಒಂದು ನಿಮಿಷ, ಇಷ್ಟೆಲ್ಲ ಸಮಾನತೆಯ ಮತ್ತು ಪಾಲುದಾರಿಕೆಯ ಮಾತುಗಳಾಡಿದ್ಮೇಲೆ ನಮ್ಮ ಮೂಲ ಪಕ್ಷದಲ್ಲಿ ಬರುವ ಒಂದು ನಿರ್ದಿಷ್ಟ ವಾಕ್ಯ ದಿಢೀರ್ನೆ ಒಂದು ವಿರೋಧಾಭಾಸವನ್ನ ಸೃಷ್ಟಿಸಿದಂತೆ ಭಾಸವಾಗತ್ತೆ. ಓ, ಯಾವ ವಾಕ್ಯ ಅದು? ಯೇಸು ಹೇಳ್ತಾರೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನ ಆರಿಸಿಕೊಂಡಿದ್ದೇನೆ ಅಂತ. ಇದು ನನ್ನನ್ನ ಸ್ವಲ್ಪ ಯೋಚನೆಗೀಡು ಮಾಡ್ತು. ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಅದೇ, ಗೆಳೆತನ ಅನ್ನೋದು ಪರಸ್ಪರ ಒಪ್ಪಿಗೆಯಿಂದ ಹುಟ್ಟುವಂಥದ್ದಲ್ವಾ? ಇಬ್ರು ಸಮಾನವಾಗಿ ಒಬ್ಬರನ್ನೊಬ್ರು ಇಷ್ಟಪಟ್ರೆ ತಾನೇ ಅದು ಗೆಳೆತನ. ಖಂಡಿತ. ಸಾಮಾನ್ಯ ಗೆಳೆತನದಲ್ಲಿ ಹಾಗೆ ಆಗೋದು. ಹಾಗಿದ್ಮೇಲೆ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅಂತ ಹೇಳೋದು ಸ್ವಲ್ಪ ಏಕಪಕ್ಷೀಯ ಅಂತ ಅನ್ಸಲ್ವಾ? ಗೆಳೆಯರಿಗೆ ನಾವೀಗ ಹೇಳ್ದಾಗ ಅದು ಮತ್ತೆ ಅದೇ ಹಳೆಯ ಅಧಿಕಾರದ ದಬ್ಬಾಳಿಕೆ ಅಂತ ಕಾಣಲ್ವಾ? ಹೌದು. ಅಥವಾ ನಿನ್ನ ಅಸ್ತಿತ್ವ ನನ್ನ ಕೈಯಲ್ಲಿದೆ ಅಂತ ಪರೋಕ್ಷವಾಗಿ ಬೆದರಿಸಿದಂತೆ ಯಾರಿಗಾದ್ಯೂ ಅನ್ಸೋದು ಸಹಜ. ಸ್ವಾತಂತ್ರ್ಯವನ್ನ ಕಸಿದುಕೊಂಡಂತೆ ಅನ್ಸುತ್ತೆ. ಆದ್ರೆ ನಮ್ಮ ವಿಶ್ಲೇಷಣಾ ಮೂಲದ ಒಳಹೊಕ್ಕರೆ ಆ ಮಾತಿನ ಹಿಂದಿರುವ ಒಂದು ಉದಾತ್ತವಾದ ಉದ್ದೇಶ ನಮ್ಗೆ ಸ್ಪಷ್ಟವಾಗುತ್ತೆ. ನೋಡಿ, ಇದು ನಾವು ಕಾಫಿ ಶಾಪ್ನಲ್ಲಿ ಕೂತು ಮಾತ್ನಾಡ್ತಾ ಬೆಳೆಸುವ ಲೌಕಿಕ ಗೆಳೆತನ ಅಲ್ಲ. ಓ ಸರಿ. ಇದೊಂದು ದೈವಿಕ ನೇಮಕಾತಿ, ಅಂದ್ರೆ ಡಿವೈನ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ತೀವನ ಹಾಗೆ. ದೈವಿಕ ನೇಮಕಾತಿ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಈ ಆಯ್ಕೆಯು ಕೇವಲ ಜೊತೆಯಾಗಿ ಕಾಲ ಕಳೆಯೋದಕ್ಕಲ್ಲ, ಬದಲಾಗಿ ಜಗತ್ತಿಗೆ ಹೋಗಿ ಸಫಲರಾಗಬೇಕು ಮತ್ತು ಆ ಫಲ ಶಾಶ್ವತವಾಗಿರ್ಬೇಕು ಅನ್ನೋ ಒಂದು ಬೃಹತ್ ಉದ್ದೇಶಕ್ಕಾಗಿ, ಒಂದು ಮಿಷನ್ಗಾಗಿ ನಡೆದಿರುವ ಆಯ್ಕೆ ಇದು. ಅಂದ್ರೆ ಇಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ಹೌದು. ಇಲ್ಲಿ ಯೇಸು ಅವರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಿಲ್ಲ, ಬದಲಾಗಿ ಅವರನ್ನ ಆ ಜವಾಬ್ದಾರಿಗೆ ಸಿದ್ಧಪಡಿಸ್ತಾ ಇದ್ದಾರೆ. ಇದೇ ವಾಕ್ಯದ ಮುಂದುವರೆದ ಭಾಗವನ್ನ ನೀವು ಗಮನಿಸಿ. ಏನದು? ಆದುದರಿಂದ ನೀವು ನನ್ನ ಹೆಸರಿನಲ್ಲಿ ಪಿತನನ್ನು ಏನೇ ಕೇಳಿದರೂ ಅವರು ನಿಮಗೆ ಕೊಡುತ್ತಾರೆ ಅಂತ. ಅಂದ್ರೆ ಈ ಆಯ್ಕೆಯ ಜೊತೆಗೆ ಒಂದು ಅಗಾಧವಾದ ಅಧಿಕಾರವನ್ನ, ಸಂಪನ್ಮೂಲಗಳ ಲಭ್ಯತೆಯನ್ನ ಮತ್ತು ಭರವಸೆಯನ್ನ ನೀಡಲಾಗ್ತಾ ಇದೆ. ಓ, ಈಗ ದೃಷ್ಟಿಕೋನ ಅರ್ಥರಾಗ್ತಾ ಇದೆ. ಅಂದ್ರೆ ನಾನೇ ನಿನ್ನನ್ನ ಆರಿಸಿಕೊಂಡೆ ಅನ್ನೋದು ಅಹಂಕಾರದ ಮಾತಲ್ಲ. ಖಂಡಿತ ಅಲ್ಲ. ಈಗ ಮತ್ತೆ ಆ ಕಾರ್ಪೊರೇಟ್ ಸಿಇಒ ಉದಾಹರಣೆ ತಗೊಂಡ್ರೆ, ಆ ಸಿಇಒ ತನ್ನ ಹೊಸ ಪಾಲುದಾರನಿಗೆ ನಾನ್ ನಿನ್ನನ್ನು ಸುಮ್ಮನೆ ಆರಿಸಿಲ್ಲ, ನಿನ್ನಲ್ಲಿ ಆ ಸಾಮರ್ಥ್ಯವನ್ನ ಗುರುತಿಸಿ ಈ ಸ್ಥಾನ ನೀಡಿದ್ದೇನೆ ಅಂತ ಹೇಳಿದ ಹಾಗೆ ಅಲ್ವಾ? ಹೌದು ಹೌದು, ನಿಖರವಾಗಿ. ಮತ್ತು ಈ ಕಂಪನಿಯನ್ನ ಮುನ್ನಡೆಸಲು ನಿನಗೆ ಏನೇ ಸಂಪನ್ಮೂಲ ಬೇಕಿದ್ರು ನನ್ನ ಹೆಸರಿನಲ್ಲಿ ಕೇಳು, ಅದು ನಿನಗೆ ಸಿಗುತ್ತೆ ಅಂತ ಹೇಳಿದಂತೆ. ಇದು ಆ ಉದ್ಯೋಗಿಯ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ ಬದಲು ಆತನನ್ನ ಇನ್ನಷ್ಟು ಸಶಕ್ತನನ್ನಾಗಿ ಮಾಡುತ್ತೆ. ನಿಜ. ಆತನಲ್ಲಿರುವ ಅನುಮಾನಗಳನ್ನ ಹೋಗಲಾಡಿಸಿ, ನೀನು ಈ ಸ್ಥಾನಕ್ಕೆ ಅರ್ಹನಾಗಿದ್ದೀಯಾ, ಹೆದರಬೇಡ ಅನ್ನೋ ಬೆಂಬಲವನ್ನ ನೀಡುತ್ತೆ. ಆಯ್ಕೆ ಏಕಪಕ್ಷೀಯವಾಗಿರಬಹುದು, ಆದರೆ ಆ ಆಯ್ಕೆಯ ಮೂಲಕ ಸಿಗುವ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಇಬ್ಬರಿಗೂ ಸಮಾನವಾಗಿ ಸೇರುತ್ತೆ. ಅಧಿಕಾರದಿಂದ ಪ್ರೀತಿಯ ಕಡೆಗಿನ ಈ ಪ್ರಯಾಣವೇ ಆ ಪಠ್ಯದ ಜೀವಾಳ. ಆದ್ರೆ ಒಂದು ವಿಚಾರ ಏನಂದ್ರೆ, ಈ ಗೆಳೆತನ, ಈ ಸಮಾನತೆ, ಈ ಪಾಲುದಾರಿಕೆ, ರಹಸ್ಯಗಳನ್ನ ಹಂಚ್ಕೊಳ್ಳೋದು,
ಇಷ್ಟೆಲ್ಲ ಆದ್ಮೇಲೆ ಶಿಷ್ಯರಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗ್ಬೇಕಿತ್ತಲ್ವಾ? ಹೌದು, ಹಾಗೇ ಆಗಬೇಕಿತ್ತು ಅಂತ ನಮ್ಗನ್ಸುತ್ತೆ. ಪ್ರಪಂಚದ ಅತೀ ದೊಡ್ಡ ರಹಸ್ಯಗಳನ್ನು ತಿಳಿದುಕೊಂಡ ಮೇಲೆ ಅವರು ಪರಮಜ್ಞಾನಿಗಳಂತೆ ವರ್ತಿಸಬೇಕಿತ್ತು. ಆದರೆ ಯೋವಾನ್ನ 16ನೇ ಅಧ್ಯಾಯದ 17-18 ವಿಶ್ಲೇಷಣೆಗೆ ನಾವು ಬಂದಾಗ ಅಲ್ಲಿ ಕಾಣುವ ದೃಶ್ಯವೇ ಸಂಪೂರ್ಣ ಬೇರೆ. ಯೇಸು ಎಲ್ಲವನ್ನೂ ತಿಳಿಸಿದ್ದೇನೆ ಅಂತ ಹೇಳಿದ್ರು, ಆತನ ಶಿಷ್ಯರು ತೀವ್ರವಾದ ಗೊಂದಲಕ್ಕೆ ಬೀಳ್ತಾರೆ. ಹೌದು, ಇದು ನಮ್ಮ ಪಠ್ಯದ ಅತ್ಯಂತ ನೈಜವಾದ ಮತ್ತು ಮಾನವೀಯವಾದ ಭಾಗ. ಯೇಸು ಅವ್ರಿಗೆ ಹೇಳ್ತಾರೆ, ಸ್ವಲ್ಪ ಕಾಲ ನೀವು ನನ್ನನ್ನು ನೋಡುವುದಿಲ್ಲ ಮತ್ತು ಮತ್ತೆ ಸ್ವಲ್ಪ ಕಾಲದ ನಂತರ ನನ್ನನ್ನು ನೋಡುವಿರಿ ಅಂತ. ಈ ಮಾತನ್ನ ಕೇಳಿದ ತಕ್ಷಣ ಶಿಷ್ಯರು ಪರಸ್ಪರ ಪಿಸುಗುಡಲಾರಂಭಿಸ್ತಾರೆ. ಇದರ ಅರ್ಥವೇನು? ಈ ಸ್ವಲ್ಪ ಕಾಲ ಅಂದ್ರೆ ಎಷ್ಟು ಸಮಯ ಅಂತ ಗೊಂದಲ ಪಡ್ತಾರೆ. ಅಂದ್ರೆ ಆತ ಏನ್ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ನಿಜ, ಅವರಿಗೆ ಆ ಮಾತುಗಳ ಹಿಂದಿನ ರೂಪಕ, ಆ ಆಳವಾದ ಅರ್ಥ ತಿಳಿಯೋದಿಲ್ಲ. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗ್ತದ. ನೋಡಿ, ನಾವು ಸಾಮಾನ್ಯವಾಗಿ ಗೊಂದಲವನ್ನ ಅಂದ್ರೆ ಕನ್ಫ್ಯೂಷನ್ ಅನ್ನ ಒಂದು ನಕಾರಾತ್ಮಕ ಅಂಶ ಅಂತ ಭಾವಿಸ್ತೀವಿ. ಹೌದು, ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಅವರ ಬುದ್ಧಿಮತ್ತೆ ಕಮ್ಮಿ ಇದೆ ಅಂತ ಲೇಬಲ್ ಮಾಡ್ತೀವಿ. ಖಂಡಿತ. ಆದರೆ ನಮ್ಮ ಇಂದಿನ ಈ ವಿಶ್ಲೇಷಣಾ ಮೂಲ ಗೊಂದಲವನ್ನ ಬಹಳ ವಿಭಿನ್ನವಾಗಿ ಒಂದು ಸಕಾರಾತ್ಮಕ ಹೆಜ್ಜೆಯಾಗಿ ನೋಡುತ್ತೆ. ಇದನ್ನು ಯೋಚಿಸಿದಾಗ ನನಗೆ ಕ್ರಿಸ್ಟೋಫರ್ ನೋಲನ್ ಅವರ ಸಿನಿಮಾಗಳ ನೆನಪಾಗುತ್ತೆ. ಓ, ಇನ್ಸೆಪ್ಷನ್ ಅಥವಾ ಇಂಟರ್ಸ್ಟೆಲಾರ್ ಥರ ಸಿನಿಮಾಗಳು. ಹೌದು ಹೌದು. ಅಂಥ ಕ್ಲಿಷ್ಟಕರವಾದ ಕಥಾಹಂದರವಿರುವ ಸಿನಿಮಾವನ್ನು ನೋಡಿದಾಗ ಪ್ರೇಕ್ಷಕರು ಥಿಯೇಟ್ರಿಂದ ಹೊರಬರುವಾಗ ಸಂಪೂರ್ಣ ಗೊಂದಲದಲ್ಲಿರ್ತಾರೆ. ಆ ಕೊನೆಯ ದೃಶ್ಯದ ಅರ್ಥವೇನು, ಆ ಟಾಪ್ ತಿರುಗುತ್ತಲೇ ಇತ್ತಾ ಅಥವಾ ಬಿತ್ತಾ ಅಂತ ಗಂಟೆಗಟ್ಲೆ ತಲೆಕೆಡಿಸ್ಕೊಳ್ತಾರೆ. ಆ ಟೈಮ್ಲೈನ್ ಹೇಗೆ ಕೆಲಸ ಮಾಡ್ತು ಅಂತ ಚರ್ಚೆ ಮಾಡ್ತಾರೆ. ನಿಜ. ಅವರು ಗೊಂದಲದಲ್ಲಿದ್ದಾರೆ ಅಂದ್ರೆ ಆ ಸಿನಿಮಾ ಅವರಿಗೆ ಇಷ್ಟ ಆಗಿಲ್ಲ ಅಂತ ಅರ್ಥ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಬದಲಾಗಿ ಆ ಸಿನಿಮಾ ಅವರ ಮೆದುಳನ್ನ ಕೆಣಕಿದೆ, ಅವರು ಆ ಕಥೆಯನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಅರ್ಥ. ಆ ಸಿನಿಮಾ ಹೋಲಿಕೆ ಬಹಳ ಸಮಂಜಸವಾಗಿದೆ. ಯಾಕಂದ್ರೆ ಶಿಷ್ಯರ ಗೊಂದಲದ ಹಿಂದಿರೋದು ಕೂಡ ಅದೇ ತೀವ್ರವಾದ ಆಸಕ್ತಿ ಮತ್ತು ಒಳಗೊಳ್ಳುವಿಕೆ. ನಮ್ಮ ಮೂಲವು ವಿಶ್ಲೇಷಿಸುವಂತೆ ಈ ಗೊಂದಲವು ಅವರು ಯೇಸುವಿನ ಮಾತುಗಳನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು ಅನ್ನೋದ್ರ ಸಂಕೇತ. ಆಸಕ್ತಿಯ ಇಲ್ಲದವನಿಗೆ ಗೊಂದಲವೂ ಇರಲ್ಲ, ಸ್ಪಷ್ಟತೆಯೂ ಇರಲ್ಲ. ನಿಜ. ಉದಾಸೀನತೆ ಅನ್ನೋದು ಜ್ಞಾನದ ಅತಿ ದೊಡ್ಡ ಶತ್ರು. ಶಿಷ್ಯರು ಸುಮ್ನೆ ಏನೋ ಹೇಳ್ತಿದ್ದಾನೆ ಬಿಡು, ನಮ್ಗ್ಯಾಕೆ ಅಂತ ಕಡೆಗಣಿಸ್ಬೋದಿತ್ತಲ್ವಾ? ಹೌದು, ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಅವರು ಆ ಮಾತುಗಳ ಅರ್ಥವನ್ನ ಕೆದಕಲು ಪ್ರಯತ್ನಪಟ್ರು. ಇನ್ನೊಂದು ವಿಚಾರ ನೀವ್ ಗಮನಿಸಿ, ಯೇಸು ಕೂಡ ಅವರ ಗೊಂದಲವನ್ನ ಟೀಕಿಸಲ್ಲ. ಇಷ್ಟೆಲ್ಲ ಹೇಳ್ಕೊಟ್ರು, ನಿಮ್ಗೆ ಅರ್ಥವಾಗಿಲ್ವಲ್ಲ ಅಂತ ಮೂದಲಿಸಲ್ಲ. ಅದೆಷ್ಟು ದೊಡ್ಡ ಗುಣ ಅಲ್ವಾ? ಹೌದು, ಯಾಕಂದ್ರೆ ಗರ್ವದಿಂದ ನನಗೆಲ್ಲವೂ ಗೊತ್ತು ಅಂತ ನಟಿಸುವುದಕ್ಕಿಂತ ನನ್ಗೆ ಅರ್ಥವಾಗುತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ವಿನಯದಿಂದ ಒಪ್ಪಿಕೊಳ್ಳೋದು ಕಲಿಯುವಿಕೆಯ ಅತ್ಯಂತ ಮಹತ್ವದ ಘಟ್ಟ. ಆ ವಿನಯವೇ ಮುಂದಿನ ಆಧ್ಯಾತ್ಮಿಕ ಅರಿವಿಗೆ ಬಾಗಿಲು ತೆರೆಯುತ್ತೆ. ಖಂಡಿತ. ಆದರೆ ಇಲ್ಲಿ ಒಂದು ಪ್ರಶ್ನೆ ಏಳುತ್ತೆ. ಯೇಸುವಿಗೆ ತನ್ನ ಶಿಷ್ಯರು ಗೊಂದಲದಲ್ಲಿದ್ದಾರೆ ಅಂತ ತಿಳಿದಿದ್ದರೂ ಆತ ಏಕೆ ನೇರವಾಗಿ ಸರಳವಾಗಿ ಮಾತನಾಡಲಿಲ್ಲ? ಅಂದ್ರೆ ಆತ ನೇರವಾಗಿ ನಾನು ಇಷ್ಟು ದಿನಗಳ ನಂತರ ಇಂಥದ್ದೇ ದಿನಾಂಕದಂದು ವಾಪಸ್ ಬರ್ತೇನೆ ಅಂತ ಸ್ಪಷ್ಟವಾಗಿ ಹೇಳಬಹುದಿತ್ತಲ್ವಾ? ಅದನ್ನೇಕೆ ಸ್ವಲ್ಪ ಕಾಲ ಅನ್ನೋ ರೂಪಕಗಳ ಅಥವಾ ಅಲಂಕಾರಿಕ ಭಾಷೆಯ ಮೂಲಕ ಹೇಳಬೇಕು? ಸುಮ್ನೆ ಒಗಟುಗಳನ್ನೊಡ್ಡಿ ಜನರನ್ನ ಗೊಂದಲಕ್ಕೀಡು ಮಾಡೋದು ಯಾಕೆ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಇದಕ್ಕೆ ಉತ್ತರವು ಪ್ರಪಂಚದ ಸತ್ಯಗಳನ್ನ ಗ್ರಹಿಸುವ ನಮ್ಮ ಮಿತಿಯಲ್ಲಿದೆ. ಮಿತಿ ಅಂದ್ರೆ ನಮ್ಮ ಬುದ್ಧಿಮತ್ತೆಯ ಮಿತಿನಾ? ಅಂದು ಮತ್ತು ಭಾಷೆಯ ಮಿತಿ. ಸ್ವರ್ಗರಾಜ್ಯದ ರಹಸ್ಯಗಳು, ಜೀವನ ಮರಣದ ಆಚೆಗಿನ ಸತ್ಯಗಳು ಅಥವಾ ದೈವಿಕ ಯೋಜನೆಗಳು ಕೇವಲ ಮನುಷ್ಯನ ದೈನಂದಿನ ತರ್ಕದ, ಗಣಿತದ ಸೂತ್ರಗಳ ಚೌಕಟ್ಟಿಗೆ ನಿಲುಕುವಂಥದ್ದಲ್ಲ. ಅವು ಅತ್ಯಂತ ಆಳವಾದವು. ನಾವು ಭಾಷೆಯನ್ನ ಬಳಸೋದು ಭೌತಿಕ ಜಗತ್ತನ್ನ ವಿವರಿಸೋಕೆ, ಆದ್ರೆ ಅಲೌಕಿಕ ವಿಚಾರಗಳನ್ನ ವಿವರಿಸೋಕೆ ಭಾಷೆ ಸಾಲೋದಿಲ್ಲ. ಹಾಗಾಗಿ ರೂಪಕಗಳು ಮತ್ತು ಉಪಮೆಗಳು ಅನಿವಾರ್ಯವಾಗುತ್ತೆ. ಓ ಸರಿ ಸರಿ. ನಮ್ಮ ಮೂಲಮು ವಿವರಿಸುವಂತೆ ಅಂತಹ ಆಳವಾದ ತರ್ಕಾತೀತವಾದ ವಿಷಯಗಳನ್ನ ಅರ್ಥಮಾಡ್ಕೊಳ್ಳೋಕೆ ಕೇವಲ ಬುದ್ಧಿಶಕ್ತಿ ಸಾಲ್ದು, ಅದಕ್ಕೆ ನಂಬಿಕೆ ಅಥವಾ ವಿಶ್ವಾಸ ಅನ್ನೋ ಅಲೌಕಿಕ ಉಡುಗೊರೆಯ ಅಗತ್ಯವಿದೆ. ಯೇಸು ನೇರವಾಗಿ ಎಲ್ಲವನ್ನೂ ಹೇಳಿದ್ರೆ ಅವರು ಅದನ್ನ ಕೇವಲ ಒಂದು ಐತಿಹಾಸಿಕ ಮಾಹಿತಿಯಂತೆ ಸ್ವೀಕರಿಸ್ತಾ ಇದ್ರೆ ಹೊರತು ಅದನ್ನ ಅರಗಿಸಿಕೊಳ್ಳೋಕೆ ಬೇಕಾದ ನಂಬಿಕೆಯನ್ನ ಅವರು ಬೆಳೆಸ್ಕೊಳ್ತಿರ್ಲಿಲ್ಲ. ಗೊಂದಲವು ಅವರಲ್ಲಿ ಆ ನಂಬಿಕೆಯ ಬೇರುಗಳು ಆಳವಾಗಿ ಇಳಿಯೋಕೆ ಅವಕಾಶ ಮಾಡಿಕೊಡ್ತು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು?
ನಮ್ಮ ಸಾಮಾನ್ಯ ತರ್ಕವನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಯಾವುದೇ ಪ್ರಶ್ನೆ ಕೇಳದೆ ಸುಮ್ಮನೆ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕಾ? ಖಂಡಿತ ಇಲ್ಲ. ಅಂದ್ರೆ ಇದು ಒಂದು ರೀತಿಯಲ್ಲಿ ಕುರುಡು ನಂಬಿಕೆಗೆ ದಾರಿ ಮಾಡಿಕೊಟ್ಟಂತೆ ಅಲ್ವಾ? ಕಣ್ಣಿಗೆ ಕಾಣದ್ದನ್ನ, ಬುದ್ಧಿಗೆ ನಿಲುಕದ್ದನ್ನ ಸುಮ್ನೆ ನಂಬಿಬಿಡೋದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ನಾವು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದ್ರೆ ಆ ಅನುಮಾನ ಪರಿಹಾರವಾಗುತ್ತೆ. ಇದು ಖಂಡಿತವಾಗಿಯೂ ಕುರುಡು ನಂಬಿಕೆ ಅಲ್ಲ. ಕುರುಡು ನಂಬಿಕೆ ಎಂದ್ರೆ ಪ್ರಶ್ನೆಗಳನ್ನೇ ಹತ್ತಿಕ್ಕುವುದು. ಆದ್ರೆ ಇಲ್ಲಿ ಶಿಷ್ಯರು ಪ್ರಶ್ನಿಸ್ತಾ ಇದ್ದಾರೆ, ಚರ್ಚಿಸ್ತಾ ಇದ್ದಾರೆ. ನಮ್ಮ ಮೂಲವು ಸ್ಪಷ್ಟವಾಗಿ ಹೇಳುತ್ತೆ, ಆಧ್ಯಾತ್ಮಿಕ ಪಯಣದಲ್ಲಿ ನಂಬಿಕೆ ಎಂದ್ರೆ ಎಲ್ಲವನ್ನೂ ಮೊದಲೇ ತಾರ್ಕಿಕವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಲ್ಲ. ಬದಲಾಗಿ ನಂಬಿಕೆ ಎಂದ್ರೆ ವ್ಯಕ್ತಿಯ ಮೇಲಿನ ವಿಶ್ವಾಸ. ಅಂದ್ರೆ ಆ ವ್ಯಕ್ತಿಯ ಕ್ಯಾರೆಕ್ಟರ್ ಮೇಲಿನ ನಂಬಿಕೆ. ಹೌದು. ಯೇಸುವಿನ ವ್ಯಕ್ತಿತ್ವದ ಮೇಲೆ, ಆತನ ಪ್ರೀತಿಯ ಮೇಲೆ ಶಿಷ್ಯರಿಗೆ ಒಂದು ಅಗಾಧವಾದ ವಿಶ್ವಾಸವಿತ್ತು. ಆ ವಿಶ್ವಾಸದಿಂದಲೇ ಅವರು ಒಂದು ರೀತಿಯ ಖಚಿತತೆಯನ್ನ ಪಡೆದುಕೊಂಡ್ರು. ಮೊದಲು ನಂಬಿಕೆ, ಆನಂತರ ಅರ್ಥೈಸುವಿಕೆ. ಸರಿ ಸರಿ. ನಮ್ಮ ಅಜ್ಞಾನವನ್ನ ಅಥವಾ ಗೊಂದಲವನ್ನ ಒಪ್ಪಿಕೊಳ್ಳೋದು ವಾಸ್ತವಾಗಿ ಸತ್ಯವನ್ನ ಒಪ್ಪಿಕೊಂಡಂತೆ. ಆ ಗೊಂದಲ, ಆ ವಿನಯ ಮತ್ತು ಆ ನಂಬಿಕೆಯ ಸುದೀರ್ಘ ಪಯಣದ ನಂತರವೇ ಅವರು ಯೋವಾನ 16ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ನೀವು ಎಲ್ಲವನ್ನೂ ಬಲ್ಲಿಯಿ ಎಂದು ನಮಗೀಗ ಅರ್ಥವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅವರು ತಮ್ಮ ಕಷ್ಟಪಟ್ಟು ಪಡೆದ ನಂಬಿಕೆಯ ಮೂಲಕವೇ ಅಂತಿಮ ಅರ್ಥೈಸುವಿಕೆಯನ್ನ ಕಂಡುಕೊಳ್ತಾರೆ ಅಂತ. ನಿಖರವಾಗಿ. ತರ್ಕವನ್ನ ತ್ಯಜಿಸುವುದಲ್ಲ, ಬದಲಿಗೆ ತರ್ಕದ ಮಿತಿಯನ್ನ ಅರಿತುಕೊಂಡು ಅಲ್ಲಿಂದ ನಂಬಿಕೆ ಎಂಬ ಸೇತುವೆಯನ್ನ ನಿರ್ಮಿಸುವುದು. ಎಂತಹ ಅದ್ಭುತವಾದ ತಾತ್ವಿಕ ಪಯಣ ಇದು! ನಾವು ಕೇವಲ ಸಾವಿರಾರು ವರ್ಷಗಳ ಹಿಂದಿನ 2 ಪ್ರಾಚೀನ ಪಠ್ಯಗಳನ್ನು ನೋಡ್ತಾ ಇದ್ವಿ ಅನ್ಕೊಂಡ್ವಿ. ಆದ್ರೆ ಈ ವಿಶ್ಲೇಷಣೆ ನಮ್ಮ ಇಂದಿನ ಆಧುನಿಕ ಬದುಕಿಗೂ ನಮ್ಮ ಮಾನಸಿಕ ಸ್ಥಿತಿಗೂ ಎಷ್ಟು ಅದ್ಭುತವಾಗಿ ಅನ್ವಯವಾಗುತ್ತೆ ಅಲ್ವಾ? ಹೌದು. ನಾವೆಲ್ಲರೂ ಯಾವಾಗಲೂ ಎಲ್ಲದಕ್ಕೂ ತಕ್ಷಣದ ಉತ್ತರಗಳನ್ನ ನಿರೀಕ್ಷಿಸ್ತೀವಿ. ಖಂಡಿತ. ಆದ್ರೆ ಜೀವನದ ರಹಸ್ಯಗಳು, ನೈತಿಕ ಸಂಘರ್ಷಗಳು ಅಥವಾ ನಮ್ಮದೇ ಬದುಕಿನ ಕಠಿಣ ಪ್ರಶ್ನೆಗಳನ್ನು ಎದುರಿಸುವಾಗ ನಾವು ನನಗೆಲ್ಲವೂ ಗೊತ್ತು ಅನ್ನೋ ಅಹಂಕಾರವನ್ನ ಬಿಡಬೇಕು ಅನ್ನೋದನ್ನ ಇದು ನಮಗೆ ಕಲಿಸುತ್ತೆ. ನಿಜ. ಗೊಂದಲವನ್ನ ಶತ್ರುವೆಂದು ಅಥವಾ ನಮ್ಮ ದೌರ್ಬಲ್ಯವೆಂದು ಭಾವಿಸುವ ಬದಲು ಅದು ಆಳವಾದ ತಿಳುವಳಿಕೆಯ ಹೆಬ್ಬಾಗಿಲು ಅಂತ ನಾವು ಸ್ವೀಕರಿಸಬೇಕು. ಉತ್ತರಗಳಿಲ್ಲದ ಆ ಬೂದು ಬಣ್ಣದ ಜಾಗದಲ್ಲಿ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕಳೆಯೋದು ಉದಾಸೀನತೆಗಿಂತ ಎಷ್ಟೋ ಪಾಲು ಮೇಲು. ಗೊಂದಲ ಪಡುವುದು ಮತ್ತು ನಂಬಿಕೆಯ ಮೂಲಕ ಅದಕ್ಕೆ ಉತ್ತರ ಹುಡುಕೋದು ನಿಜವಾದ ಮಾನವೀಯ ಹುಡುಕಾಟ. ಈಗ ಈ ಆಳವಾದ ಚರ್ಚೆಯನ್ನು ಮುಕ್ತಾಯಗೊಳಿಸ್ತಾ ಒಂದು ಚಿಂತನೆಯನ್ನು ನಾವು ನಮ್ಮೊಂದಿಗೆ ಕೊಂಡೊಯ್ಯೋಣ. ಯೇಸು ಎಂಬ ಅತ್ಯುನ್ನತ ಅಧಿಕಾರವುಳ್ಳ ವ್ಯಕ್ತಿ ಮನುಷ್ಯರನ್ನ ದಾಸರು ಎನ್ನದೆ ಗೆಳೆಯರು ಅಂತ ಕರೆದು ಅವರ ಗೊಂದಲಗಳನ್ನ, ಪಿಸು ಮಾತುಗಳನ್ನ ಮತ್ತು ಅಜ್ಞಾನವನ್ನ ಟೀಕಿಸದೆ ಇಷ್ಟು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅಂದ್ರೆ ಇದು ನಮ್ಮ ದೈನಂದಿನ ಮಾನವ ಸಂಬಂಧಗಳಿಗೂ ಅನ್ವಯವಾಗಬೇಕಲ್ವಾ? ಹೌದು, ಖಂಡಿತವಾಗಿಯೂ ಅನ್ವಯ ಆಗಬೇಕು. ನಮ್ಮ ಲೌಕಿಕ ಜೀವನದಲ್ಲಿ ನಮ್ಮ ಸಂಗಾತಿ, ನಮ್ಮ ಸ್ನೇಹಿತರು ಅಥವಾ ನಮ್ಮ ಸಹೋದ್ಯೋಗಿಗಳು ಗೊಂದಲದಲ್ಲಿದ್ದಾಗ, ತಪ್ಪು ಗ್ರಹಿಕೆಗೆ ಒಳಗಾದಾಗ ಅಥವಾ ಅಜ್ಞಾನ ಪ್ರದರ್ಶಿಸಿದಾಗ ನಾವು ಸಾಮಾನ್ಯವಾಗಿ ಸಿಡುಕ್ತೀವಿ, ಟೀಕಿಸ್ತೀವಿ. ಆದರೆ ಯೇಸು ತೋರಿಸಿದ ಇದೇ ರೀತಿಯ ವಿನಯ ಹಾಗೂ ಪ್ರೀತಿಯಿಂದ ಆ ಗೊಂದಲಗಳನ್ನ ನಾವು ಸ್ವೀಕರಿಸಿದಾಗ ನಮ್ಮ ಲೌಕಿಕ ಗೆಳೆತನಗಳು ಇನ್ನೆಷ್ಟು ಆಳವಾಗ್ಬೋದು. ನಿಜಕ್ಕೂ ಅದ್ಭುತವಾದ ಪ್ರಶ್ನೆ ಇದು. ನಮ್ಮ ಚರ್ಚೆಯ ಆರಂಭದಲ್ಲಿ ನಾವು ಮಾತನಾಡಿದ ಆ ಎಕ್ಸ್ರೇ ಯಂತ್ರದ ತಕ್ಷಣದ ಸ್ಪಷ್ಟತೆಯನ್ನ ಬದಿಗಿಟ್ಟು ಮಾನವ ಸಂಬಂಧಗಳ ನಿಗೂಢತೆಯನ್ನ, ಅವರ ಗೊಂದಲಗಳನ್ನ ಗೆಳೆತನದ ಸಹಜ ಭಾಗವಾಗಿ ನಾವು ಅಪ್ಪಿಕೊಂಡ್ರೆ ಬದುಕು ಇನ್ನಷ್ಟು ಅರ್ಥಪೂರ್ಣವಾಗುತ್ತೆ ಅಲ್ವಾ? ಇದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.